ಪ್ರಜ್ವಲ್ ರೇವಣ್ಣ ಬರ್ತಾ ಇರುವಂತ ವಿಮಾನ ಸದ್ಯ ಎಲ್ಲಿದೆ? ಆನ್ಲೈನ್ 3D ಟ್ರ್ಯಾಕಿಂಗ್ ನಲ್ಲಿ ವಿಮಾನದ ಮಾಹಿತಿಯನ್ನ ನಿಮಗೆ ನೋಡೋಕೆ ಅವಕಾಶ ಇರುತ್ತೆ. ಭಾರತದ ವಾಯು ಪ್ರದೇಶಕ್ಕೆ ಸದ್ಯ ಆ ವಿಮಾನ ಬಂದಿದೆ. ಕಾರವಾರ ಏರ್ ರೂಟ್ ಮುಖೇನವಾಗಿ ವಿಮಾನ ಸದ್ಯ ಬರ್ತಾ ಇದೆ. ಇನ್ನು ಕೇವಲ 370 ಕಿಲೋಮೀಟರ್ಗಳು ಮಾತ್ರ ಬಾಕಿ ಇರುವಂತದ್ದು. ಆಲ್ಮೋಸ್ಟ್ ಕರ್ನಾಟಕಕ್ಕೆ ಬಂದಿದೆ. ಕಾರವಾರದ ವಾಯು ರೂಟ್ ಅಂತ ಅಂದ್ರೆ ನಿಮ್ಗೆ ಆಲ್ಮೋಸ್ಟ್ ಕರ್ನಾಟಕಕ್ಕೆ ಬಂದಿದೆ ಅಂತ ಅರ್ಥ. ಪ್ರಜ್ವಲ್ ರೇವಣ್ಣ ಬರ್ತಾ ಇರುವಂತ ವಿಮಾನ ಸದ್ಯ ಎಲ್ಲಿದೆ ಅಂತ ನೋಡಿದಂತ ಸಂದರ್ಭದಲ್ಲಿ ಕೇವಲ 370 ಕಿಲೋಮೀಟರ್ ದೂರ ಉಳಿದಿರುವಂತದ್ದು. ನಾವಿಲ್ಲಿ ನೋಡ್ತಾ ಇದೀವಲ್ಲ, ಇದು ನಾವು ಈ ವಿಮಾನವನ್ನ ಟ್ರ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ, ಪ್ರಜ್ವಲ್ ರೇವಣ್ಣ ಬರ್ತಾ ಇರುವಂತ ವಿಮಾನವನ್ನ ಟ್ರ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಈಗ ಸದ್ಯ 370 ಕಿಲೋಮೀಟರ್ ಮಾತ್ರ ಬಾಕಿ ಉಳಿದಿರುವಂತದ್ದು. ಅಂದ್ರೆ ಇನ್ನೇನು ಹೆಚ್ಚು ಕಡಿಮೆ ಒಂದು 15 ನಿಮಿಷದ ಒಳಗಾಗಿ ವಿಮಾನ ಈಗ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಸಂಬಂಧಪಟ್ಟ ಹಾಗಿನ ಆ ಏರ್ ಟ್ರಾಫಿಕಿಂಗ್ ಆ ವ್ಯಾಪ್ತಿಗೆ ಬರಲಿದೆ. ಅದಾದ ನಂತರದಲ್ಲಿ ಕೆಳಗಡೆ ಲ್ಯಾಂಡ್ ಆಗುವಂತ ನಿಟ್ಟಿನಲ್ಲಿ ಒನ್ಸ್ ಗ್ರೀನ್ ಸಿಗ್ನಲ್ ಸಿಕ್ಕಂತ ನಂತರದಲ್ಲಿ ಸೀದಾ ಬಂದು ವಿಮಾನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇಳಿಯಲಿದೆ. ಅದಾದ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಅವರನ್ನ ವಶಕ್ಕೆ ಪಡೆಯುವಂತ ನಿಟ್ಟಿನ ಎಲ್ಲ ವ್ಯವಸ್ಥೆಗಳು ಆಗುತ್ತೆ. 12:20ಕ್ಕೆ ಲ್ಯಾಂಡ್ ಆಗುತ್ತೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. 12:37 ಅನ್ನುವಂಥದ್ದು ಇದ್ದಂಥ ಮಾಹಿತಿ. ಬಟ್ ಈಗ ಸದ್ಯ ವಿಮಾನ ಬರ್ತಾ ಇರುವಂಥ ವೇಗ ಜೊತೆಗೆ ಇರುವಂಥ ಕಿಲೋಮೀಟರನ್ನು ನೋಡಿದಂಥ ಸಂದರ್ಭದಲ್ಲಿ, ಜೊತೆಗೆ ಅಗೈನ್ ನಾನು ಮೊದಲೇ ಹೇಳಿದಾಗೆ ಪ್ರಜ್ವಲ್ ರೇವಣ್ಣ ಅವರು ಕೂತಿರುವಂಥ ಫ್ಲೈಟ್ನ ಟ್ರ್ಯಾಕಿಂಗ್ ಮಾಡಿದಂಥ ಸಂದರ್ಭದಲ್ಲಿ 15 ನಿಮಿಷ ಮುಂಚಿತವಾಗಿ ಅದು ಲ್ಯಾಂಡ್ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂಥ ಸಂಗತಿ. ಬಟ್ ಅಗೈನ್ ನಾನು ಹೇಳಿದಾಗೆ ಅಲ್ಲಿ ಏರ್ ಟ್ರಾಫಿಕಿಂಗ್ ಸಂಬಂಧಪಟ್ಟ ಹಾಗೆ ATS ಅವರು ಪರ್ಮಿಷನನ್ನು ಕೊಡಬೇಕಾಗುತ್ತೆ ಈ ವಿಮಾನ ಲ್ಯಾಂಡ್ ಆಗುವಂಥ ನಿಟ್ಟಿನಲ್ಲಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರು ಬಂದಿಳಿಯಿದ್ರು. ಫೈನಲಿ ಹತ್ತತ್ರ 33 ದಿನಗಳ ನಂತರದಲ್ಲಿ ಪ್ರಜ್ವಲ್ ರೇವಣ್ಣ ಇದೀಗ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರೇ ನಾನು 31ನೇ ತಾರೀಕಿನಂದು ಬರ್ತೀನಿ ಅನ್ನುವಂಥ ವಿಚಾರವನ್ನು ಹೇಳಿದರು. ಅಫ್ಕೋರ್ಸ್ 12 ಗಂಟೆ ಆದಂಥ ನಂತರದಲ್ಲಿ ಬಹುಶಃ ನಾವು ಅದನ್ನು 31ನೇ ತಾರೀಕು ಅನ್ನುವಂಥದ್ದೇನೇನಾದರೂ ಕನ್ಸಿಡರ್ ಮಾಡೋದಾದರೆ ಹೇಳಿದಂಥ ರೀತಿಯಾಗಿ ಅವ್ರು ಬರ್ತಿದ್ದಾರೆ ಅಂತ ಅಂದ್ಕೊಳ್ಬೋದು. ಏರ್ಪೋರ್ಟ್ಗೆ ಪ್ರಜ್ವಲ್ ಬರ್ತಾ ಇದ್ದ ಹಾಗೆ ಬಂಧನ ಮಾಡುವಂಥ ನಿಟ್ಟಿನ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆಯುತ್ತವೆ. ಪ್ರಜ್ವಲ್ನನ್ನು ಬಂಧಿಸೋದಕ್ಕೆ SIT ಟೀಮ್ ಕೂಡ ಕಾಯ್ತಾ ಇದೆ. ಏರ್ಪೋರ್ಟ್ನ ಟರ್ಮಿನಲ್ನೇ ಸದ್ಯ ಅಧಿಕಾರಿಗಳಿದ್ದಾರೆ. ಸುಮಾರು 10ಕ್ಕೂ ಹೆಚ್ಚು ಅಧಿಕಾರಿಗಳು ಸಿಬ್ಬಂದಿ ಈಗ ಆಲ್ರೆಡಿ ಬಂದಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಆಮೇಲೆ ಪ್ರಜ್ವಲ್ ವಿರುದ್ಧ ಈಗ ಲುಕ್ಔಟ್ ನೋಟಿಸ್ ಕೂಡ ಜಾರಿಯಾಗಿರುವಂಥ ಕಾರಣಕ್ಕಾಗಿ ಒನ್ಸ್ ಅವರು ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಇಳಿತಾ ಇದ್ದಾಗೆ ಅವರನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಅಲ್ಲಿರುವಂಥ ಸಿಬ್ಬಂದಿ ಕೂಡ ಈಗ ಜಾಗರೂಕರಾಗಿರ್ತಾರೆ, ಅಥವಾ ಅವರು ಕೂಡ ಈಗ ವ್ಯವಸ್ಥೆಯನ್ನು ಮಾಡ್ಕೊಂಡಿರ್ತಾರೆ. ಅವರ ಜೊತೆಗೆ SIT ಟೀಮ್ ಕೂಡ ಅಲ್ಲಿದೆ. SIT ಟೀಮ್ ಕೂಡ ಈಗ ಟರ್ಮಿನಲ್ನ ಒಳಗೆ ಹೋಗುವಂಥ ನಿಟ್ಟಿನಲ್ಲಿ ಪ್ರಜ್ವಲ್ನ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಅವರು ಪ್ರಿಯರ್ ಪರ್ಮಿಷನನ್ನು ಪಡಿಬೇಕಾಗುತ್ತೆ. ಮುಂಚಿತವಾದಂಥ ಕೆಲ ಅನುಮತಿಯನ್ನು ಪಡಿಬೇಕಾಗುತ್ತೆ. ಅವರು ಪಡೆದುಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಿರುವಂಥ ಸಂಗತಿ. ಈಗ ಏರ್ಪೋರ್ಟ್ಗೆ ಬಂದ ಮೇಲೆ ನಡೆಯುವಂಥ ಪ್ರಕ್ರಿಯೆಗಳು ಏನೇನು ಅನ್ನುವಂಥದ್ದನ್ನ ನೋಡ್ತಾ ಹೋಗೋದಾದ್ರೆ, ಲುಕ್ಔಟ್ ನೋಟಿಸ್ ಸಂಬಂಧ ಮೊದಲು ಪರಿಶೀಲನೆಯನ್ನು ನಡೆಸಲಾಗುತ್ತೆ. ಲುಕ್ಔಟ್ ನೋಟಿಸ್ ಪ್ರಜ್ವಲ್ ರೇವಣ್ಣ ಅವರು ವಿರುದ್ಧವಾಗಿ ಹೊರಡಿಸಿರುವಂಥದ್ದು. ಪ್ರಜ್ವಲ್ ವಿರುದ್ಧ ಈಗ ಆಲ್ರೆಡಿ ಬ್ಲೂ ಕಾರ್ನರ್ ನೋಟಿಸ್ ಕೂಡ ಆಲ್ರೆಡಿ ಜಾರಿಯಲ್ಲಿರುವಂಥದ್ದು. ಪ್ರಜ್ವಲ್ ಬಳಿ ಇರುವಂಥದ್ದು ರಾಜತಾಂತ್ರಿಕವಾದಂಥ ಪಾಸ್ಪೋರ್ಟ್. ಈ ಕಾರಣಕ್ಕಾಗಿ ಯಾರೋ ಸಾಮಾನ್ಯ ವ್ಯಕ್ತಿಯನ್ನು ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ರೀತಿಯಾದಂಥ ಪ್ರಕ್ರಿಯೆಗಳಾಗಲ್ಲ. ಹೀಗಾಗಿ ಲೋಕಸಭಾ ಸ್ಪೀಕರ್ಗೆ ಮಾಹಿತಿಯನ್ನು ಕೂಡ ಕೊಟ್ಟಿರಬೇಕಾಗುತ್ತೆ. ಪ್ರಜ್ವಲ್ ಬಂಧನದ ಕುರಿತು ಸ್ಪೀಕರ್ಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಲುಕ್ಔಟ್ ನೋಟಿಸ್ ಹಾಗೆ ಬ್ಲೂ ಕಾರ್ನರ್ ನೋಟಿಸ್ ಸಂಬಂಧ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗಿರುತ್ತೆ. ಆ ಪ್ರಕ್ರಿಯೆಗಳು ಕೂಡ ಈಗ ಬಹುತೇಕ ಆಗಿರುತ್ತೆ. ಮಾಹಿತಿ ಸಂಗ್ರಹದ ಬಳಿಕ ಅವರನ್ನು ವಶಕ್ಕೆ ಪಡೆಯುವಂಥ ಕಾರ್ಯ ನಡೆಯುತ್ತೆ. ಈಗ ಆಲ್ರೆಡಿ ಏರ್ಪೋರ್ಟ್ನ ಸಿಬ್ಬಂದಿ ಅಂತ ಅಂದರೆ ಅಲ್ಲಿ ಸಹಜವಾಗಿ CISF ಸಿಬ್ಬಂದಿ ಇರ್ತಾರೆ. ಅದರ ಜೊತೆಗೇನೆ ಇಮಿಗ್ರೇಷನ್ ಆಫೀಸರ್ಸ್, ಇವರಿಗೆಲ್ಲರಿಗೂ ಕೂಡ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಸುಮ್ಮನೆ ನಾವು SIT ಟೀಮ್ ಅನ್ನುವಂಥ ನಿಟ್ಟಿನಲ್ಲಿ ಒಳ ಹೋಗೋಕ್ಕೆ ಪರ್ಮಿಷನ್ ಇರೋದಿಲ್ಲ. ಯಾಕಂದರೆ ಹೇಳಿ ಕೇಳಿ ಅದು ಏರ್ಪೋರ್ಟ್ ಆಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಇಮಿಗ್ರೇಷನ್ ಆಫೀಸರ್ಸ್ ಜೊತೆಗೆ CISF ಸಿಬ್ಬಂದಿ ಇವ್ರನ್ನೆಲ್ಲರನ್ನೂ ಮಾಹಿತಿಯನ್ನು ಕೊಟ್ಟು ಅದಾದ ನಂತರದಲ್ಲಿ ಅವ್ರು ಒಳ ಹೋಗಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಅದಾದ ನಂತರದಲ್ಲಿ ಬಂಧನದ ಪ್ರಕ್ರಿಯೆಗಳು ನಡೀತಾ ಹೋಗುತ್ತೆ. ರಾಚಪ್ಪ ಕೂಡ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಕೂಡ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬಳಿಯಿಂದ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರುವಂಥದ್ದು. ರಾಜಪ್ಪ, ಕೊನೆ ಹಂತದ ಪ್ರಕ್ರಿಯೆಗಳನ್ನು ಈಗ ಫುಲ್ಫಿಲ್ ಮಾಡಬೇಕಾದಂಥ ಅನಿವಾರ್ಯತೆ ಇದೆ ಯಾರಿಗೆ? ಈಗ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಆ ಕೊನೆ ಹಂತದ ಪ್ರಕ್ರಿಯೆಗಳು ಏನೇನಿರುತ್ತೆ? ಈಗ ಸ್ಪೀಕರ್ಗೆ ಮಾಹಿತಿಯನ್ನು ಕೊಡುವಂಥದ್ದು, ಅದಾದ ನಂತರ ವಶಕ್ಕೆ ಬಹುಶಃ ಇದು ಒಂದು ಹಂತದಲ್ಲಿ ಈಗ ಆಲ್ರೆಡಿ ಈ ಮಾಹಿತಿ ಎಲ್ಲ ಫುಲ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಯಾರು SIT ಅಧಿಕಾರಿಗಳು. ರಾಜಪ್ಪ,
ಮಾಲ್ತೇಶ್ ಅಂದ್ರೆ ಕೊನೆಗೂ ಕೂಡ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಆಗಮಿಸ್ತಾ ಇರುವಂತದ್ದು. ಅಂದ್ರೆ ಪ್ರಾಥಮಿಕವಾಗಿ 2-3 ಬಾರಿ ಅವರು ಟಿಕೆಟ್ ಅನ್ನ ಬುಕ್ ಮಾಡಿ ನಂತರ ಕ್ಯಾನ್ಸಲ್ ಅನ್ನ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಒಂದು ವಿಡಿಯೋವನ್ನ ಕೂಡ ಬಿಡುಗಡೆ ಮಾಡಿದ್ರು. 31ನೇ ತಾರೀಕು SIT ಕಚೇರಿಗೆ ಬರ್ತೀನಿ ಅಂತ ಹೇಳಿ. ಅದಾದ ನಂತರದಲ್ಲಿ ನಿನ್ನೆ ಕೂಡ ಅವರ ಒಂದು ನಿರೀಕ್ಷಣಾ ಜಾಮೀನು ಅರ್ಜಿಗೂ ಕೂಡ ಮನವಿಯನ್ನ ಮಾಡಿಕೊಳ್ಳಲಾಗಿತ್ತು. ಆ ಸಂದರ್ಭದಲ್ಲಿ 31ನೇ ತಾರೀಕು ಅದಕ್ಕೆ ಡೇಟ್ ಅನ್ನ ಕೂಡ ಜಡ್ಜ್ ನೀಡಿದ್ರು. ಹಾಗಾಗಿ ಎಲ್ಲೋ ಒಂದು ಕಡೆಗೆ ಮತ್ತೆ ಅನುಮಾನ ಶುರುವಾಗಿತ್ತು ನಿನ್ನೆ. ಅಂದ್ರೆ ನಿರೀಕ್ಷಣಾ ಜಾಮೀನು ಅರ್ಜಿ ವಿಚಾರಣೆ ಇರುವಂತಹ ಕಾರಣದಿಂದಾಗಿ ಅದನ್ನ ನೋಡ್ಕೊಂಡು ಮತ್ತೆ ಬರಬಹುದಾ ಅನ್ನುವಂತ ನಿಟ್ಟಿನಲ್ಲಿ. ಆದ್ರೆ ಹಾಗಾಗ್ಲಿಲ್ಲ. ಹೇಳಿದಂತೆ 31ನೇ ತಾರೀಕು ನಾನು SIT ಕಚೇರಿಗೆ ಬರ್ತೀನಿ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ಹೇಳಿದ್ರು ಕೂಡ ಅದಕ್ಕಿಂತ ಮುಂಚಿತವಾಗಿ ಸದ್ಯಕ್ಕೆ SIT ಅಧಿಕಾರಿಗಳು ಅವರನ್ನ ವಶಕ್ಕೆ ಪಡೆದಕ್ಕೆ ಸದ್ಯಕ್ಕೆ ತಯಾರಿಯಲ್ಲಿ ಇರುವಂತದ್ದು. ಇದು ಒಂದು ಕಡೆ. ಆದ್ರೆ ಅಂದ್ರೆ ಎಷ್ಟೇ ನೋನ್ ಪರ್ಸನ್ ಆದ್ರೂ ಕೂಡ ಏಕಾಏಕಿ ಅವರನ್ನ ಇಮಿಗ್ರೇಷನ್ ಅಧಿಕಾರಿಗಳಾಗಿರ್ಬೋದು, SIT ಅಧಿಕಾರಿಗಳಾಗಿರ್ಬೋದು ವಶಕ್ಕೆ ತೆಗೆದುಕೊಳ್ಳೋದಕ್ಕೆ ಆಗೋದಿಲ್ಲ. ಎಂತ ನೋನ್ ಪರ್ಸನ್ ಆಗಿದ್ರು ಕೂಡ ಅವರ ಒಂದಿಷ್ಟು ದಾಖಲಾತಿಗಳನ್ನ ಪರಿಶೀಲನೆ ಮಾಡಬೇಕಾಗತ್ತೆ. ಅಂದ್ರೆ ಈಗಾಗಲೇ ಲುಕ್ಔಟ್ ನೋಟಿಸ್ ಅನ್ನ ಕೂಡ ಹೊರಡಿಸಲಾಗಿದೆ, ಜೊತೆಗೆ ಅರೆಸ್ಟ್ ವಾರೆಂಟ್ ಕೂಡ ಹೊರಡಿಸಲಾಗಿದೆ, ಹಾಗೇನೆ ಬ್ಲೂ ಕಾರ್ನರ್ ನೋಟಿಸ್ ಅನ್ನ ಕೂಡ ಹೊರಡಿಸಲಾಗಿದೆ. ಹಾಗಾಗಿ ಆ ದಾಖಲಾತಿಯಲ್ಲಿರುವಂತಹ ವ್ಯಕ್ತಿ ಇವರನ್ನ ಹೋಲುವಂತವ್ರು ಇದ್ದಾರಾ ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಒಂದಿಷ್ಟು ಪರೀಕ್ಷೆಗಳೆಲ್ಲವೂ ಕೂಡ ಜೊತೆಗೆ ಪರಿಶೀಲನೆಗಳು ಕೂಡ ಸದ್ಯಕ್ಕೆ ಇಮಿಗ್ರೇಷನ್ ಅಧಿಕಾರಿಗಳು ಮಾಡಲಿದ್ದಾರೆ. ಹಾಗಾಗಿ ಇಮಿಗ್ರೇಷನ್ ಅಧಿಕಾರಿಗಳು ಮೊದಲು ಕನ್ಫರ್ಮ್ ಮಾಡ್ಕೋತಾರೆ ಇವರೇ ಪ್ರಜ್ವಲ್ ರೇವಣ್ಣ ಅನ್ನುವಂತಹ ನಿಟ್ಟಿನಲ್ಲಿ. ಹಾಗಾಗಿ ಏನು SIT ಅಧಿಕಾರಿಗಳು ಕೊಟ್ಟಂತಹ ಬ್ಲೂ ಕಾರ್ನರ್ ನೋಟಿಸ್ ಏನಿದೆ, ಅದ್ರ ಜೊತೆಗೆ ಏನು ನಮ್ಮ ಕೊಟ್ಟಂತ ನೋಟಿಸ್ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ನೀವು ನೀಡಿದಂತಹ ವ್ಯಕ್ತಿ ಇವರೇ ಅನ್ನುವಂತಹ ನಿಟ್ಟಿನಲ್ಲಿ ಅದಾದ ನಂತರದಲ್ಲಿ SITಗೆ ಇಮಿಗ್ರೇಷನ್ ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನ ಹಸ್ತಾಂತರ ಮಾಡ್ತಾರೆ. ಹಾಗಾಗಿ ಈ ಎಲ್ಲಾ ಪ್ರಕ್ರಿಯೆಗಳ ನಂತರದಲ್ಲಿ ಸಂಸದರಾಗಿರುವಂತಹ ಕಾರಣದಿಂದಾಗಿ ಸ್ಪೀಕರ್ಗೂ ಕೂಡ ಅವರ ಬಂಧನದ ಕುರಿತಂಗೆ ಸ್ಪೀಕರ್ ಕಚೇರಿಗೂ ಕೂಡ ಮಾಹಿತಿಯನ್ನು ಕೊಡಲಿದ್ದಾರೆ ಅನ್ನುವಂಥದ್ದು ಕೂಡ ಸದ್ಯಕ್ಕೆ ಸ್ಪಷ್ಟ ಆಗ್ತಾ ಇರುವಂತದ್ದು. ಇದೆಲ್ಲ ಬೆಳವಣಿಗೆಗಳು ಆದ ನಂತರದಲ್ಲಿ ಅಂದ್ರೆ ಪ್ರಜ್ವಲ್ ರೇವಣ್ಣ ಬಂದ ತಕ್ಷಣ ಅವರನ್ನ ಇಮಿಗ್ರೇಷನ್ ಅಧಿಕಾರಿ ವಶಕ್ಕೆ ಪಡೆದುಕೊಂಡು ಅದಾದ ನಂತರದಲ್ಲಿ SITಗೆ ಕೊಡುವಂತಹ ಈ ಒಂದು ಪ್ರಕ್ರಿಯೆ ಬಹುಶಃ ಸುಮಾರು 45ರಿಂದ 1 ಗಂಟೆ ಆಗಬಹುದು ಅನ್ನುವಂಥದ್ದು ಸದ್ಯಕ್ಕೆ ಇಲ್ಲಿ ಸಿಗ್ತಿರುವಂತಹ ಮಾಹಿತಿ. ಹಾಗಾಗಿ ಅದಾದ ನಂತರದಲ್ಲಿ ಅವರನ್ನ ಸಂಪೂರ್ಣವಾಗಿ ತಮ್ಮ ವಶಕ್ಕೆ SIT ಅಧಿಕಾರಿಗಳು ಪಡ್ಕೊಳ್ತಾರೆ. ಅದಾದ ನಂತರದಲ್ಲಿ ಸಹಜವಾಗಿ ಏನು SIT ಕಸ್ಟಡಿಗೆ ತೆಗೆದುಕೊಂಡ ತಕ್ಷಣ ಯಾವುದೇ ಒಬ್ಬ ಆರೋಪಿಯನ್ನ ಪೊಲೀಸರು ಕಸ್ಟಡಿಗೆ ತಗೊಂಡಾದ ನಂತರದಲ್ಲಿ ಅವರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಬೇಕಾಗತ್ತೆ. ಹಾಗಾಗಿ ಏನಾದ್ರೂ ಅವರ ಆರೋಗ್ಯದಲ್ಲಿ ಏರುಪೇರಾಗಿದೆಯಾ, ಸಮಸ್ಯೆಗಳಿದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಹಾಗಾಗಿ ಏರ್ಪೋರ್ಟ್ ಇಂದ ನೇರವಾಗಿ ಬೋರಿಂಗ್ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಅಲ್ಲಿ ಒಂದಿಷ್ಟು ವೈದ್ಯಕೀಯ ತಪಾಸಣೆ ಆದ ನಂತರದಲ್ಲಿ ಅವರು ಆರೋಗ್ಯವಾಗಿದ್ದಾರೆ, ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನೋದೇ ಆದ್ರೆ ಅವರನ್ನ SIT ಕಚೇರಿಗೆ ಕರೆದುಕೊಂಡು ಹೋಗಿ ಅಲ್ಲಿ ವಾಸ್ತವ್ಯವನ್ನು ಹೂಡಲಿದ್ದಾರೆ. ಬಹುಶಃ ಇವತ್ತು ಯಾವುದೇ ರೀತಿಯಲ್ಲೂ ಕೂಡ ಒಂದಿಷ್ಟು ಪ್ರಾಥಮಿಕ ಮಾಹಿತಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಒಂದಿಷ್ಟು ಅವರನ್ನ ವಿಚಾರಣೆ ಮಾಡುವಂತಹ ಕೆಲಸಗಳು ಆಗುವುದಿಲ್ಲ. ಬಹುಶಃ ನಾಳೆಯಿಂದ ಈ ಎಲ್ಲಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಜ್ವಲ್ ರೇವಣ್ಣರಿಂದ ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನ SIT ಮಾಡ್ತಾರೆ. ಹಾಗಾಗಿ ಏನಾದ್ರೂ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರೂ ಆರೋಗ್ಯದಲ್ಲಿ ಏರುಪೇರು ಆಗಿದ್ದೇ ಆದ್ರೆ ಬಹುಶಃ ಅವರನ್ನ ಮತ್ತೆ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವನ್ನ ಕೂಡ SIT ಮಾಡ್ತಾರೆ. ಯಾಕಂದ್ರೆ ಒಬ್ಬ ಆರೋಪಿ ಕಸ್ಟಡಿಗೆ ತೆಗೆದುಕೊಂಡ ನಂತರದಲ್ಲಿ ಸಂಪೂರ್ಣವಾದಂತಹ ಆರೋಗ್ಯದ ಜವಾಬ್ದಾರಿ ಕೂಡ ಪೊಲೀಸರ ಮೇಲೆ ಇರುತ್ತೆ. ಹಾಗಾಗಿ ಎಲ್ಲಾ ರೀತಿಯಲ್ಲೂ ಕೂಡ ಸದ್ಯಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನ ಮಾಡ್ಕೊಂಡಿರುವಂತದ್ದು. ಮಾಲ್ತೇಶ್ ರಚಪ್ಪ, ಅಂದ್ರೆ ಈ ತರನಾದಂತ ಪ್ರಕರಣಗಳು ಬಹಳ ವಿರಳಾತಿ ವಿರಳ. ಅದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಬ್ಬ ಸಂಸದ ಆತ ಹೊರದೇಶಕ್ಕೆ ಅಪ್ಸ್ಕ್ಯಾಂಡ್ ಆಗೋದು, ಅದಾದ ನಂತರದಲ್ಲಿ ಆತನನ್ನು ವಶಕ್ಕೆ ಪಡೆಯುವಂತ ನಿಟ್ಟಿನಲ್ಲಿ ಅಲ್ಲಿಗೆ ಹೋಗಿಲ್ಲ ಅಂತಂದ್ರೂ ಆತನೇ ಬಂದಂತ ನಂತರದಲ್ಲಿ ವಶಕ್ಕೆ ಪಡೆಯುವಂತ ಪ್ರಕ್ರಿಯೆ ಬಹಳ ವಿರಳಾತಿ ವಿರಳ ವಿಚಾರ ಅಂತಂದ್ರೆ ಬಹುಶಃ ಈಗ ಹಲವು ಸಂದರ್ಭದಲ್ಲಿ ಪ್ರಜ್ವಲ್ನನ್ನ ಕಾಂಟ್ಯಾಕ್ಟ್ ಮಾಡುವಂತ ನಿಟ್ಟಿನಲ್ಲಿ SIT ಕೂಡ ಪ್ರಯತ್ನ ಪಟ್ಟಿರಬಹುದು. ಬಟ್ ಈಗ ಪ್ರಜ್ವಲ್ನೇ ನಾನು 31ನೇ ತಾರೀಕು ಬರ್ತೀನಿ ಅಂತ ಹೇಳಿದಂತ ನಂತರದಲ್ಲಿ ಆತನನ್ನ ಏನಾದರೂ SIT ಕಾಂಟ್ಯಾಕ್ಟ್ ಮಾಡಿರೋದು, ವಶಕ್ಕೆ ಪಡೆಯುವಂತ ಪ್ರಕ್ರಿಯೆಗಳನ್ನ ಅವನಿಗೆ ತಿಳಿಸಿರುವಂಥದ್ದು ಇದೇನಾದ್ರೂ ನಡೆದಿದ್ಯಾ, ಅಥವಾ ಇದೊಂದು ರೀತಿ ಪ್ರಜ್ವಲ್ ಗೊತ್ತಿರಬಹುದು ತಾನು ಇವತ್ತು ಬಂದಂತ ನಂತರದಲ್ಲಿ SIT ವಶಕ್ಕೆ ಬೀಳ್ತೀನಿ ಅಂತ, ಒಂದ್ ರೀತಿ ಆತನಿಗೆ ಸರ್ಪ್ರೈಸ್ ಆಗಿರುತ್ತಾ, ಏನ್ ಕತೆ? SIT ಅಧಿಕಾರಿಗಳು ಕೊನೆ ಹಂತಲ್ಲಿ ಮಾಡ್ಕೊಂಡಿರುವಂತ ತಯಾರಿಗಳು ಏನು ಆತನೊಂದಿಗೆ ಲಿಂಕ್ ಮಾಡುವಂತ ನಿಟ್ಟಿನಲ್ಲಿ ರಚಪ್ಪ? ಮಾಲ್ತೇಶ್ ಅಂದ್ರೆ SIT ಅಧಿಕಾರಿಗಳ ಜೊತೆಗೇನೆ ಒಂದಿಷ್ಟು ಮಾಹಿತಿಯನ್ನ ಕಲೆ ಹಾಕುವಂತಹ ಸಂದರ್ಭದಲ್ಲಿ ಅವರು ಈ ಹಿಂದೆ ನಮ್ಗೆ ನೀಡಿದಂತಹ ಮಾಹಿತಿ ಏನಂದ್ರೆ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿರುವಾಗಲೇ ಅವರನ್ನ ಕರ್ಸ್ಕೊಳ್ಳುವಂತಹ ಪ್ರಯತ್ನಗಳು ಸಾಕಷ್ಟು ಆಗಿತ್ತು. ಅದಾದ್ರೆ SIT ಅಧಿಕಾರಿಗಳೇ ವಿದೇಶಕ್ಕೆ ಹೋಗಿ ಅವರನ್ನ ಅಲ್ಲಿಂದ ಬಂಧನ ಮಾಡಿ ಕರ್ಕೊಂಡು ಬರುವಂತಹ ಒಂದಿಷ್ಟು ಕಾನೂನು ಪ್ರಕ್ರಿಯೆ ಏನಿದೆ ಅದೆಲ್ಲವೂ ಕೂಡ ಸಾಕಷ್ಟು ತೊಡಕಿರುವಂತದ್ದು. ಹಾಗಾಗಿ ಆ ರೀತಿಯಾಗಿ ಏನಾದ್ರೂ ಇದ್ದಿದ್ದೇ ಆಗಿದ್ರೆ ಬಹುಶಃ ಈ ಹಿಂದೆನೆ ಪ್ರಜ್ವಲ್ ರೇವಣ್ಣರನ್ನ ವಶಕ್ಕೆ ಪಡೆದುಕೊಂಡು ಬರ್ತಿದ್ವಿ ಅನ್ನುವಂತ
ಅನ್ನುವಂತ ಮಾಹಿತಿಯನ್ನು ಕೂಡ SIT ಅಧಿಕಾರಿಗಳ ಸ್ವತಃ ನೀಡಿರುವಂತದ್ದು. ಹಾಗಾಗಿ ಅವರು ಬರೋವರೆಗೂ ಕೂಡ ಕಾಯುವಂತದ್ದು, ಅದರ ಜೊತೆಗೆ ಅವರ ಒಂದು ರಾಜತಾಂತ್ರಿಕ ಪಾಸ್ಪೋರ್ಟ್ ಏನಿದೆ ಅದನ್ನ ರದ್ದು ಮಾಡುವಂತ ಪ್ರಕ್ರಿಯೆ ಬಹುಶಃ ಅವರನ್ನ ಮತ್ತೆ ಇಲ್ಲಿ ಕರ್ಸ್ಕೊಳ್ಳೋದಕ್ಕೆ ಇದ್ದಂತಹ ಒಂದೇ ಒಂದು ದಾರಿ. ಹಾಗಾಗಿ ಆ ಪ್ರಕ್ರಿಯೆಯನ್ನ ಕೂಡ ಸದ್ಯಕ್ಕೆ SIT ಅಧಿಕಾರಿಗಳು ಆರಂಭ ಮಾಡಿದ್ರು. ಆದ್ರೆ ಅದು ಇನ್ನೂ ಕೂಡ ಅವರ ಒಂದು ಪಾಸ್ಪೋರ್ಟ್ ರದ್ದಾಗಿರಲಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಬಹುಶಃ ಈ ರೀತಿ ಆದ್ರೆ ಪ್ರಜ್ವಲ್ ರೇವಣ್ಣ ಮತ್ತಷ್ಟು ಮುಜುಗರಕ್ಕೆ ಒಳಗಾಗಬಹುದು ಅನ್ನುವಂತಹ ಒಂದಿಷ್ಟು ಸಂಗತಿಗಳನ್ನ ಬಹುಶಃ ಅರ್ತಿರ್ತಾರೆ. ಅದ್ರ ಜೊತೆಗೆ ಅವರ ವಕೀಲರು ಕೂಡ ಒಂದಿಷ್ಟು ಮಾಹಿತಿನ ಕೂಡ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಅವರು ಒಂದಿಷ್ಟು ವಕೀಲರು ಕೂಡ ಮಾಹಿತಿನ ಪಡ್ಕೊಂಡಿರ್ತಾರೆ. ಹಾಗಾಗಿ ಕೊನೆಯದಾಗಿ ಈ ಎಲ್ಲಾ ಮುಜುಗರದಿಂದ ತಪ್ಪಿಸ್ಕೊಳ್ಬೇಕು, ಅದ್ರ ಜೊತೆಗೆ ಬೇರೆ ದಾರಿ ಕಾಣದಂತ ಸಂದರ್ಭದಲ್ಲಿ ಅಂದ್ರೆ ನಾರ್ಮಲ್ ಆಗಿ ಯಾರೋ ಸಾಮಾನ್ಯ ವ್ಯಕ್ತಿ ಬಹುಶಃ ಇದ್ದಿದ್ದೇ ಆಗಿದ್ರೆ ಎಲ್ಲ ಒಂದ್ ಕಡೆ ವಿದೇಶದಲ್ಲೋ ಅಥವಾ ಕರ್ನಾಟಕದಲ್ಲೋ ಬೇರೆ ಭಾಗದಲ್ಲಿ ತಲೆಮರೆಸ್ಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶಗಳಿದಾವೆ. ಆದ್ರೆ ಜನರ ಮಧ್ಯೆನೆ ಬೆರೆತಿರುವಂತಹ ಕಾರಣದಿಂದಾಗಿ ಈ ಒಂದು ಕಣ್ಣ ಮುಚ್ಚಾಲೆ ಆಟ ಹೆಚ್ಚು ದಿನಗಳ ಕಾಲ ನಡೆಯೋದಿಲ್ಲ ಅನ್ನುವಂಥದ್ದು ಕೂಡ ಸ್ವತಃ ಪ್ರಜ್ವಲ್ ರೇವಣ್ಣ ಕೂಡ ಅರ್ತಿರ್ತಾರೆ. ಅದೇನು ಬಹಳ ದೊಡ್ಡ ವಿಚಾರ ಏನಲ್ಲ. ಹಾಗಾಗಿ ಇದೆಲ್ಲವನ್ನ ಮನಗಂಡಂತಹ ಪ್ರಜ್ವಲ್ ರೇವಣ್ಣ ಅವರು ಸದ್ಯಕ್ಕೆ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಅದರ ಜೊತೆಗೆ ಒಂದು SIT ಅಧಿಕಾರಿಗಳು ಪ್ರಜ್ವಲ್ ರೇವಣ್ಣರನ್ನ ವಿದೇಶದಿಂದ ಕರ್ಕೊಂಡು ಬರುವಂತಹ ಅಂದ್ರೆ ತಾವೇ ಹೋಗಿ ಅವನ್ನ ಕರ್ಕೊಂಡ್ ಬರೋದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲದಿರುವಂತಹ ಕಾರಣದಿಂದಾಗಿ ಅವರನ್ನೇ ಕರ್ಸ್ಕೊಳ್ಳುವಂಥದ್ದು, ಅದ್ರ ಜೊತೆಗೆ ಪಾಸ್ಪೋರ್ಟ್ ಅನ್ನ ರದ್ದತಿ ಮಾಡುವಂತಹ ಕೆಲಸಕ್ಕೂ ಕೂಡ ಕೈ ಹಾಕಿದ್ರು. ಹಾಗಾಗಿ ಕೊನೆಗೂ ಕೂಡ ಪಾಸ್ಪೋರ್ಟ್ ರದ್ದು ಆಗೋದಕ್ಕಿಂತ ಮುಂಚಿತವಾಗಿ ಪ್ರಜ್ವಲ್ ರೇವಣ್ಣ ಬಂದಿರುವಂತಹ ಕಾರಣದಿಂದಾಗಿ, ಯಾಕಂದ್ರೆ ಸಹಜವಾಗಿ ನಾವು ಹೇಳ್ಬೋದು ಈ ರೀತಿಯಾಗಿ ಒಂದು ರೇಪ್ ಕೇಸ್ ಆಗಿರ್ಬೋದು, ಜೊತೆಗೆ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿರ್ಬೋದು, ಹಾಗಾಗಿ ಇದೆಲ್ಲವೂ ಕೂಡ ನಾನ್ ಬೇಲೆಬಲ್ ಅಫೆನ್ಸ್ ಆಗಿರುವಂತಹ ಕಾರಣದಿಂದಾಗಿ ಅವರಿಗೆ ಬೇಲ್ ಕೂಡ ಲಭ್ಯ ಆಗೋದಿಲ್ಲ. ಹಾಗಾಗಿ ಸಹಜವಾಗಿ ಅವ್ರಿಗೂ ಕೂಡ ಅದು ಅರಿವಿರುತ್ತೆ, ಅಂದ್ರೆ ಹೋದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಅದೇ ಕಾರಣಕ್ಕೋಸ್ಕರ ಎಲ್ಲವನ್ನ ಕೂಡ ಅರ್ಥಕೊಂಡೇ ಪ್ರಜ್ವಲ್ ರೇವಣ್ಣ ಬೆಂಗಳೂರಿಗೆ ಬರ್ತಾ ಇರುವಂತದ್ದು. ಹಾಗಾಗಿ ಆ ಒಂದು ಪ್ರಕ್ರಿಯೆಯನ್ನ ಸದ್ಯ ಇವಾಗ SIT ಅಧಿಕಾರಿಗಳು ಮಾಡ್ತಾರೆ. ಅಂದ್ರೆ ಅವರನ್ನ ಸರ್ಪ್ರೈಸ್ ಆಗಿ ಬಂಧನ ಮಾಡುವಂತದ್ದು ಆ ರೀತಿ ಯಾವುದೂ ಕೂಡ ಇಲ್ಲ. ಯಾಕಂದ್ರೆ ಅವ್ರಿಗೂ ಕೂಡ ಇರೋದ್ರ ಜೊತೆಗೆ SIT ಅಧಿಕಾರಿಗಳಿಗೂ ಕೂಡ ಅರೆಸ್ಟ್ ಮಾಡಬೇಕು ಅನ್ನುವಂಥದ್ದು ಕೂಡ ಪ್ರೊಸೀಜರ್ ತಿಳಿದಿರುವಂತಹ ಕಾರಣದಿಂದಾಗಿ ಸದ್ಯಕ್ಕೆ ಅವ್ರನ್ನ ಇವತ್ತು ಬಂಧನ ಮಾಡಿ ನಂತರ ವಿಚಾರಣೆಗೂ ಕೂಡ ಒಳಪಡಿಸ್ತಾರೆ. ಮಾಲ್ತೇಶ್, ರಚಪ್ಪ ಜಸ್ಟ್ ಹೋಲ್ಡ್, ಅಲ್ಲಿರುವಂಥ ಸಂಗತಿಗಳ ಬಗ್ಗೆ ಮತ್ತೆ ನಾನು ನಿಮ್ಮ ಹತ್ರ ಹೆಚ್ಚಿನ ಡೀಟೇಲ್ಸ್ ಅನ್ನ ಪಡೆದುಕೊಳ್ತೀನಿ. ಯಾಕಂತಂದ್ರೆ ಗೊತ್ತಿಲ್ಲ ಪ್ರಜ್ವಲ್ ರೇವಣ್ಣ ಪರವಾದಂಥ ವಕೀಲರುಗಳಲ್ಲಿ ಬಂದಿರುವಂಥದ್ದು ಏನಾದರೂ ಕೊನೆ ಹಂತದಲ್ಲಿ ಪ್ರಜ್ವಲ್ ರೇವಣ್ಣನ ರಕ್ಷಿಸುವಂಥ ಪ್ರಯತ್ನ ಇದೆಲ್ಲ ವಕೀಲರ ಟೀಮ್ ಮುಖೇನವಾಗಿ ಸಹಜವಾಗಿ ಆಗುತ್ತೆ. ಅವರ ಟೀಮ್ ಕೂಡ ಭಾಳ ಸ್ಟ್ರಾಂಗ್ ಇದೆ. ನಾವೀಗ ರೇವಣ್ಣ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆನೂ ಕೂಡ ಗಮನಿಸಿದ್ದೀವಿ. ರಚಪ್ಪ, ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಈಗ